ಆಯ್ತು ಬರ್ತಡೆ ಯಾವಾಗ? 2ನೇ ತಾರೀಕು. ಚೆನ್ನಾಗಿದೆ. ಕೇಕ್ ಮೇಲೆ ಆ ಫೋಟೋ ಅಂತೂ ಡಬ್ಬ ತರ ಇದೆ. ಚೇಂಜ್ ಆಗಲ್ಲ, ಡೋಂಟ್ ವರಿ, ಐ ಆಮ್ ಆಲ್ವೇಸ್. ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ನನ್ನ ಬರ್ತ್ಡೇ ವ್ಲಾಗ್ನ ಮಾಡೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ಮನೇಲಿ ಸ್ಟಾರ್ಟ್ ಮಾಡ್ಕೊಂಡೆ, ಮನೇಲಿ ಫ್ರೆಶ್ಶಾಗಿ ರೆಡಿಯಾಗಿ ಹೊರಗಡೆ ನಾನು ನಮ್ಮ ಹುಡುಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಅವಳು ರೆಡಿ ಆಗ್ತಿದ್ದಾಳೆ, ರೆಡಿಯಾಗಿ ಬರ್ತಾಳೆ. ಸೊ ಇಂಟ್ರೋನ ಇವಾಗಲೇ ತೊಗೊತಾ ಇದ್ದೀನಿ. ಆ್ಯಂಡ್ ಎಸ್, ಅವಳು ನಿನ್ನೆ ನನ್ನ ಬರ್ತಡೇಗೆ ಒಂದಷ್ಟು ಸರ್ಪ್ರೈಸ್ಗಳನ್ನು ಪ್ಲ್ಯಾನ್ ಮಾಡಿದ್ಲು. ತುಂಬ ಕ್ಯೂಟಾಗಿತ್ತು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಸುಮಾರು ಸರ್ಪ್ರೈಸ್ ಮಾಡಿದ್ಲು, ಬಟ್ ನಾನು ಅದು ಯಾವುದು ವೀಡಿಯೋ ತಗೊಳ್ಳೋಕ್ಕಾಗಲಿಲ್ಲ. ಬಟ್ ಈ ಸತಿನೂ ಅಷ್ಟೇ ಕ್ಯೂಟಾಗಿ ಸರ್ಪ್ರೈಸ್ ಮಾಡಿದ್ಲು. ಇದೇ 2-3 ಇಯರ್ಸ್ ಬ್ಯಾಕು ನನಗೆ ನನ್ನ ಎಷ್ಟು ವರ್ಷ ಇತ್ತು ಅಷ್ಟು ವರ್ಷಕ್ಕೆ ಅಷ್ಟು ಬರ್ಡೇ ಗಿಫ್ಟ್ಗಳು ರೆಡಿ ಮಾಡಿದ್ಲು. ಒಂದು 27 ಇಯರ್ಸ್ ಇದ್ದಾಗ 27 ಬರ್ಡೇ ಗಿಫ್ಟ್ಸ್ಗಳನ್ನ ಪ್ಲ್ಯಾನ್ ಮಾಡಿದ್ಲು. ಅದನ್ನೆಲ್ಲ ನಾನು ವೀಡಿಯೋಗಳಲ್ಲಿ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಅವಾಗ ನಾನು ಹೇಳ್ಕೋಬೇಕು ಅನ್ನೋದಿರಲಿಲ್ಲ. ಸೊ ಈಗ ಅವಳು ತುಂಬ ಚಿಕ್ಕದಾಗಿ ಮಾಡಿದ್ರು ನನಗೆ ಸಿಕ್ಕಾಪಟ್ಟೆ ದೊಡ್ಡದು ಅನಿಸ್ತಿದೆ. ಅದೇ ಹೇಳ್ತಿಲ್ಲ, ನಾವು ಇಷ್ಟಪಡೋನು ಎಷ್ಟೇ ಚಿಕ್ಕದಾಗಿ ಮಾಡೋದು ನಮ್ಗೆ ದೊಡ್ಡದು ಅನಿಸುತ್ತೆ. ಸೊ ಅದಕ್ಕೆ ನಾನು ಅವ್ಳಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಬೆಳಗ್ಗೆ ನಮ್ಮಮ್ಮ ಕೂಡ ತಪ್ಕೊಂಡು ನನ್ನ 30 ವರ್ಷ ಆಗೋಯ್ತು ಕಣೋ ನಿನಗೆ, ನೀನು ಇನ್ನೂ 3 ವರ್ಷ ಇದೆ ಹಿಂಗಿದೆ ಅನ್ನೋದನ್ನು ಅವರೊಂದು ಕಣ್ಣಲ್ಲಿ ಒಂದು ಚೂರು ನೀರು ಬಂತು. ಸೊ ನಮ್ಮ ತಾಯಿಯನ್ನು ನಾನು ಈ ವಿಚಾರದಲ್ಲಿ ನೆನೆಸ್ಕೊಬೇಕು. ಯಾಕಂದರೆ ಅವರು ಕೂಡ ಅಷ್ಟೇ ಇವತ್ತು ಅಳ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಮಗನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆ್ಯಂಡ್ ನನ್ನ ತಂಗಿ ಮಾತಾಡೋಂಗೆ ಇಲ್ಲ. ಬೆಳಗ್ಗೆ ಕಾಲ್ ಮಾಡ್ತೀನಿ ಕಣೋ ನಾನು ಹಿಂಗೆ ಮಲ್ಕೊತೀನಿ ಅಂದೋಳು, ತಿರ್ಗಾ ನೈಟ್ ಕಾಲ್ ಮಾಡಿ ವಿಶ್ ಮಾಡಿದ್ಲು. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಈ ವ್ಲಾಗಲ್ಲಿ ನಾವು ಇವತ್ತು ದಿನಚರಿ ಹೇಗಿರುತ್ತೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮಜಾ ಮಾಡೋಣ. ಸೊ ಆಮೇಲೆ ನಮ್ಮ ಅಪ್ಪನೂ ವಿಶ್ ಮಾಡಿದ್ರಪ್ಪ. ಆಮೇಲೆ ನಮ್ಮ ಅಪ್ಪ ವಿಶ್ ಮಾಡಿಲ್ಲ, ನಿಮ್ಮ ಅಪ್ಪಂದು ಹೇಳೇ ಇಲ್ಲ ಅಂದ್ಬಿಡಿ, ಅಪ್ಪನೂ ವಿಶ್ ಮಾಡಿದ್ರು. ಸೊ ಈಗ ಈ ವ್ಲಾಗು ಮತ್ತು ನೈಟು ಒಂದಷ್ಟು ಸರ್ಪ್ರೈಸ್ಗಳನ್ನು ನಮ್ಮ ಹುಡುಗಿ ಕೊಟ್ಟಿದ್ದು. ಅವಳೇ ಸ್ಪೆಷಲಾಗಿ ಏನೇನೋ ವೀಡಿಯೋಸ್ ಎಲ್ಲ ಮಾಡಿದ್ದಾಳೆ. ಸೊ ಬನ್ನಿ ಆ ವಿಡಿಯೋನ ಹೋಗಿ ನೋಡ್ಕೊಂಬನ್ನಿ. ಯಾಕೆ ಟೆನ್ಷನಲ್ಲಿದ್ದೀರಾ? ಮೈ ಬರ್ಡೇ. ಸೊ ಬರ್ಡೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀರಿ. ಸೊ ಆದಷ್ಟು ಬೇಗ ಬರ್ಡೇ ವ್ಲಾಗ್ ಮಾಡಿ. ಯಾಕೋ ಡಲ್ ಆಗಿ ಮಾತಾಡ್ತಿದ್ದೀರಾ, ಬ್ರೈಟ್ ಆಗಿಲ್ಲ. ಆದಷ್ಟು ಬೇಗ ಬರ್ಡೇ ವ್ಲಾಗ್ ಮಾಡೋಣ ಇದು ಪೆದ್ದಂತರ ಇದೆ. ಮುಗಿಸ್ಕೊಂಬಂದು ಟಯರ್ಡ್ ಆಗಿದೆ, ಬಟ್ ತುಂಬ ಕನ್ಫ್ಯೂಸಿಂಗ್ ಆಗಿತ್ತು. ನನಗೆ ಅವಳು ಕೇಕ್ ಕಟ್ ಮಾಡಿಸ್ತಾಳೆ ಅಂತ ಗೊತ್ತಿತ್ತು, ಬಟ್ ಇಲ್ಲಿ ಹೊರಗಡೆ ಕರ್ಕೊಂಬಂದು ಏನು ಮಾಡೋಕೆ ಹೊರಟಿದ್ದಾಳೆ ಸರ್ಪ್ರೈಸ್ ಅಂತ ಸ್ವಲ್ಪ ಡೌಟ್ ಆಯ್ತು ನನಗೆ. ಬ್ರೋ ನಿಮ್ಮ ಅನಿಸಿಕೆ? ಅಯ್ಯೋ, ಈ ಮಕ್ಕಳ ಆಟ ನೋಡೋಕ್ಕಾಗ್ತಿಲ್ಲ ನನಗೆ. ಖುಷಿ ಆಗುತ್ತೆ ಈ ಥರದ್ದೆಲ್ಲ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ. ನಂಗೆ ಗೊತ್ತಿತ್ತು ಅವಳು ಕೇಕ್ ಕಟ್ ಮಾಡಿಸೋದ್ರಿಂದ, ಬಟ್ ಯಾರೋ ಹ್ಯಾಪಿ ಬರ್ಡೇ ಕದ್ದಾಗಿ ಕದಾ ಅಂತ ಹಾಕ್ತಾರೆ. ಇದು ಆನ್ಲೈನ್ ಆರ್ಡರ್ ಮಾಡಿದ್ರೆ ಆದರೆ ಅವಳು ಕದಾನೇ ಹಾಕ್ತಾರೆ. ನೀನು ಇಲ್ಲಿ ಆಫ್ಲೈನಲ್ಲಿ ಆಫ್ಲೈನ್ ಕಂದ ಅಂತ ಒಂದು ಸ್ಪೆಲ್ಲಿಂಗ್ ಆಕ್ಚುಲಿ ಮೇ ಬಿ ಅವ್ರಿಗೆ ಗೊತ್ತಾಗಿರ್ಬೋದು ಈಗ ಕದಾ ಇವರು ಅಂತ. ಅಲ್ಲ, ಇವ್ಳು ಜೋರ ಮಾತಾಡ್ಬೇಕು. ಅಕ್ಕಿ ಅಂದ್ರೆ ಇನ್ನೆಲ್ಲ ಆಗ್ತಾಳೆ. ರೆಡಿ 3, 2 ಚಪ್ಪಾಳೆ ತಟ್ರು. ಬಾಳು ನೀನು 100 ವರ್ಷ, ಮಾಡಬೇಡ ನಿನ್ನ ಅರುಷ. ಯಾಕೆ ಗ್ಲೆನ್ಸ್ ಬೇಕೋಸ್ದಲ್ಲಿ ಇದೇ ಕೇಕ್ ಚಾಕ್ಲೇಟ್ ರಫಲ್ಸ್ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ದೂರದಿಂದ ನನ್ನ ಸ್ನೇಹಿತರು ಬಂದಿದ್ದೀರಾ. ನನಗೆ ಸಡನ್ ಸರ್ಪ್ರೈಸು. ನಮ್ಮ ಅನೂಪ ಬರ್ತಾನೆ ಅಂತ ಗೆಸ್ ಮಾಡಿದೆ, ಪಕ್ಕ ಗೊತ್ತು. ಬಟ್ ರಾಗಿ ಆ್ಯಂಡ್ ಸೂರಜ್ ಗೆಸ್ ಮಾಡಲಿಲ್ಲ. ಸೂರಜ್ ಒಂದು ಮೈಂಡ್ ಫಕ್ ಮಾಡೋಗಿದ್ದ. ಹಂಗಿದ್ರೆ ಏನೋ ನನಗೇನು ಕೆಲಸ ಇಲ್ಲ ಅಂತ ಬರ್ಬೇಕಿತ್ತು ಅಂತಲ್ವ. ನನಗೂ ಕಾಯ್ಲಿಕ್ಕಾಗಿಲ್ಲ ಅಲ್ಲಿ ಮೂಲೆಯಲ್ಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಷ್ಟು ಚೆನ್ನಾಗಿ ನಂಗೆ ಆಕ್ಚುಲಿ ಪ್ಲಾನೇ ಇರಲಿಲ್ಲ. ಇವ್ನು ಶೂಟ್ ಇರೋದ್ರಿಂದ ಲೇಟಾಗಿ ಅಂದರೆ ಅಲ್ಲೇ ಹೋಗಿ ಸ್ಟುಡಿಯೋಗೆ ಹೋಗಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇತ್ತು. ಕೇಕ್ ಕಟ್ ಮಾಡಿಸ್ಬೇಕು ಅಂತ ನೋಡಿದ್ರೆ ಸಡನ್ನಾಗಿ ಬರ್ತಾ ಇದ್ದೀನಿ ಅಂದ್ಬಿಟ್ರು. ಏನು ಮಾಡೋದಂತ ಗೊತ್ತಿರಲಿಲ್ಲ. ಸೊ ಅಷ್ಟು ನಿಮಿಷದಲ್ಲಿ ಮ್ಯಾಕ್ಸಿಮಮ್ 20 ಮಿನಿಟ್ಸಲ್ಲಿ ಅನೂಪು ಸಕ್ಕತ್ತಾಗಿರ್ತಾರೆ. ಇಲ್ಲ, ಸೂರಜ್ ಇವೆಂಟ್ಸ್ ಇಂದ ಎಲೆಗಳು ಅದೇ ಅವ್ರದ್ದು ಕ್ರಿಯೇಟಿವಿಟಿ ಏನು ಸಕ್ಕತ್ತಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಕ್ರಿಯೇಟಿವಿಟಿ. ಇದೇ ಯಾರು ಮಾಡ್ತಾರೆ. ಬಿಕಾಸ್ ಯಾಕೆ ಗೊತ್ತಾ, ಅವರು ಬರ್ತ್ಡೇ ಗರ್ಲ್ ಗರ್ಲಿ ಹಾಕಿ ಏನಕ್ಕೆ ಗೊತ್ತಾ, ಅದನ್ನ ಕೊಟ್ಟಿದ್ದು ಏನಕ್ಕೆ ಗೊತ್ತಾ, ಇದಕ್ಕೆ ಟ್ಯಾಗ್ ಇರ್ಲಿಲ್ಲ. ಸೊ ನೀಟಾಗಿ ಹಾಕಿ ಅಟ್ಲೀಸ್ಟ್ ಕಟ್ ಮಾಡೋದಕ್ಕೆ ಅಂತ.
ಇಲ್ಲ ಫುಲ್ಫಿಲ್ ಆಗಲ್ಲ. ಅಲ್ಲ ಒಂದು ನಿಮಿಷ ಬೇಜಾರಾಗ್ಬಿಟ್ರಿ. ಹ್ಯಾಪಿ ಬರ್ತ್ಡೇ ಗರ್ಲಿ ಹಾಕ್ರೋ ಮಿಕ್ಕಿರೋದು ಅಲ್ಲ ಅವಳು ಇರೋದನ್ನೆಲ್ಲ ಯೂಸ್ ಮಾಡ್ಕೊ ಅಂದ್ಲು, ಅದು ಏನು ಯೂಸ್ ಮಾಡ್ಕೊಳ್ಳೇನು ಗೊತ್ತಾಗಿಲ್ಲ, ಅಂಟಿಸ್ಬಿಟ್ಟೆ ಅವಾಗ. ಏನಕ್ಕೆ ಏನೂ ಇಲ್ಲ, ಬಿಕಾಸ್ ಏನಂದ್ರೆ ಒಂದು ಶೂಟ್ ಇರೋದ್ರಿಂದ ಏನು ತೊಗೊಳಕ್ಕಾಗಿಲ್ಲ ಡ್ರೆಸ್ಸು. ಸೊ ಬರ್ಡೇ ದಿವಸ ಹೊಸ ಡ್ರೆಸ್ ಹಾಕ್ಬೇಕಲ್ವಾ, ಸೊ ಹಾಗಾಗಿ ಅಷ್ಟೇ. ನಾನು ಡ್ರೆಸ್ ತಗೊಳ್ಳೋಣ ಅಂತ ಅನ್ಕೊಂಡೆ. ನೋಡಿ ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ ಏ ಪಾರ್ಟಿ ಪಾಪರ್ಸ್ ತಂದೊಳ್ ಕಡ ಶೂ ಇದು ಒಳ್ಳೆ ಶೂ. ಪಾರ್ಟಿ ಪಾಪರ್ ಶೂ ಏನಕ್ಕೆ? ಅಡಿಡಾಸ್ ಯಾವಾಗಿಂದ ಕೇಳ್ತಿರ್ತಾರೆ ಜಿಮ್ಗೆ ಹಾಕ್ಬೇಕು. ಸೊ ನನಗೆ ಗೊತ್ತು ಈ ಕಲರ್ ನಿಮ್ಮ ಹತ್ರ ಇದೆ ಅಂತ, ಅಂದ್ರೂ ನಿಂಗೆ ಈ ಕಲರ್ ಫೇವ್ರೇಟ್ ಅವನಿಗೆ. ಈ ಕಲರ್ ಫೇವ್ರೇಟ್ ಕಲರು. ಏ ಚೆನ್ನಾಗಿದೆ ಸಾಕ್ಬಿಡೆ. ಜಿಮ್ಮಿಗೆ ಅಂತ ತಂದಿದ್ಯಲ್ಲ, ಗುಡ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನೀನು ಕೊಟ್ಟೆ ಗಿಫ್ಟ್ ಕೊಟ್ಟೆ ಅಂತ ನೀನೇ ನನಗೆ ಗಿಫ್ಟು. ನೀನು ಯಾಕೆ ವ್ಲಾಗ್ ಮಾಡಿದ್ಯಾ? ನನಗೋಸ್ಕರ ವ್ಲಾಗಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಂಟ್ರೋ ವೀಡಿಯೋನ ಅವಳು ನನ್ನ ಚಾನಲಲ್ಲೇ ಹಾಕಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ಲು ಫಸ್ಟ್ ಟೈಮು. ಆ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರಶಾಂತ್ ಯೂಟ್ಯೂಬ್ ಚಾನಲ್. ಇದೇನಪ್ಪ ಫಸ್ಟ್ ಟೈಮ್ ಪ್ರಶಾಂತ್ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ವಿಷಯ ಇದೆ ಏನಂದರೆ ಪ್ರಶಾಂತ್ ಬರ್ಡೇ ಇದೆ ನಾಳೆ. ಏನಂತ ನನಗೂ ಗೊತ್ತಿಲ್ಲ. ಆವತ್ತು ನೀ ಮಾಡಿದ ತಪ್ಪುಗೆ ಇವತ್ತು ನೀ ಶಿಕ್ಷೆ ಅನುಭವಿಸ್ತೀಯ. ಸೊ ನನ್ನ ಬರ್ಡೇನ ಸ್ಪೆಷಲ್ ಮಾಡಿರೋ 3 ಇಂಪಾರ್ಟೆಂಟ್ ವ್ಯಕ್ತಿಗಳು ಇವತ್ತು ನನ್ನ ಜೀವನದಲ್ಲಿ ದೇ 3 ಆರ್ ಸೋ ಇಂಪಾರ್ಟೆಂಟ್. ಅನೂಪ, ನೀ ನನ್ನ ಜೀವನನೇ ಕಣ, ನನ್ನ ಜೀವ ನೀನು. ಬಾಯಿ ಕಡೆ ನನ್ನ ಜೀವ ಕಣ ನೀನು. ಯಾವ ಇವೆಲ್ಲ ಎಲ್ಲಿ ಮಾಡಲಿಲ್ಲ. ಸೊ ನೋಡ್ಕೊಂಬಂದ್ರಲ್ಲ. ಸೊ ಈಗ ನಮ್ಮ ಹುಡುಗಿ ಬರ್ತಾರೆ. ಸೊ ಫೈನಲಿ ನಮ್ಮ ಹುಡುಗಿ ಬಂದ್ಲು ರೆಡಿಯಾಗಿ. ಹಾಯ್ ಕ್ರೂ, ವಾಟ್ಸ್ಆಪ್. ಹಾಯ್ ಬರ್ಡೇ ಬಾಯ್. ಏ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಏ ಬೇಡೆ ಬೇ ವಯಸ್ಸೆ ಕನ್ನಡದಲ್ಲಿ ಹೇಳ್ಬೋದಲ್ಲ ನೀನು? ಹುಟ್ಟು ಹಬ್ಬದ ಶುಭಾಶಯಗಳು. ಕನ್ನಡ ಬರುತ್ತಮ್ಮ, ಕನ್ನಡದವ್ರೆ. ಆಯ್ತು ಸರಿ, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಯಾವ ದೇವಸ್ಥಾನಕ್ಕೆ ಹೋಗೋಣ? ನಿಮಿಷಾಂಬ. ನಿಮಿಷಾಂಬ ದೇವಸ್ಥಾನ. ಸೊ ಆರನಾರದಲ್ಲಿ ನಿಮಿಷಾಂಬ ದೇವಸ್ಥಾನ. ಪ್ರತಿ ವರ್ಷ ಬರ್ಡೇಗೆ ನಾನು ಅಲ್ಲೇ ಹೋಗ್ತೀನಿ ಆಕ್ಚುಲಿ. ಸೊ ಹತ್ರ ಇರೋದ್ರಿಂದ ನಿಮಿಷಾಂಬ ಹೋಗ್ಬೋದು, ಇಲ್ಲಾಂದ್ರೆ ರಾಜರಾಜೇಶ್ವರಿನೂ ಒಂದ್ಸಲಿನೂ ಹೋಗಿಲ್ಲಲ್ಲ. ಹೋಗೋಣ, ಎಲ್ಲರೂ ಪರವಾಗಿಲ್ಲ. ಕೇಳು, ನೀನ್ ಎಲ್ಲಿ ಹೇಳ್ತೀವಲ್ಲ ಹೋಗೋಣ. ಸುಮ್ನೆ ಎಲ್ಲ ಯೂಶಲಿ ಇವಳು ಬಾತ್ ನಾನು ಕೇಳಲ್ಲ. ಆಕ್ಚುಲಿ ಇವತ್ತು ಬರ್ಡೇ ದಿವಸ ಅಂತ ಹೇಳಿ ಮಾತು ಕೇಳ್ತೀನಿ. ಅಂಡ್ ನೀನೇನೋ ಸ್ಪೆಷಲ್ ಗಿಫ್ಟ್ ಕೊಟ್ಟಲ್ಲ, ಅದ್ರ ಬಗ್ಗೆ ಹೇಳು ನಮ್ಮ ಜನಗಳಿಗೆ. ಏನು ಸ್ಪೆಷಲ್ ಗಿಫ್ಟ್ ಕೊಟ್ಟಿಲ್ಲ? ಅದ್ ನಾನು ಆಲ್ರೆಡಿ ಅದು ಹಾಕಿರ್ತೀನಿ, ಅದಕ್ಕೋಸ್ಕರ ಅದು ಹಾಕಿರ್ತೀನಿ. ನೀನ್ ಕೊಟ್ಟಿರೋ ಅಂದ್ರೆ ಗಿಫ್ಟ್ ಇವಾಗ ಅಂದ್ರೆ ಇವ್ರಿಗೆ ನೀಡ್ ಇತ್ತು. ಸೊ ಹಂಗಾಗಿ ನಾನು ಅಂದ್ರೆ ಶೂಸ್ ಎವ್ರಿ ಟೈಮ್ ಅವರಿಗೆ ನೀಡ್, ಅಂದ್ರೆ ಜಿಮ್ಗೆ ಹೋಗ್ತಾರಲ್ವಾ, ಸ್ವಲ್ಪ ಯಾವ್ದೋ ಯೂಸ್ ಮಾಡ್ತಿದ್ರು ಪೂಮಾ, ಸ್ವಲ್ಪ ಲೆಗ್ ಪೇನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಷ್ಟ್ ಚೆನ್ನಾಗಿಲ್ಲ ಅದು ಪೂಮಾ. ಸೊ ಹಂಗಾಗಿ ಯಾವಾಗ್ಲೂ ನೈಕಿ ಮತ್ತೆ ಅಡಿಡಾಸ್ ತುಂಬಾ ಕೇಳ್ತಾ ಇದ್ರು. ಅದ್ ಅವ್ರಿಗೆ ನೀಡ್ ಇತ್ತಂದ್ರೆ ಅದೊಂದ್ ಚಿಕ್ಕ ಸ್ಮಾಲ್ ಗಿಫ್ಟ್ ಕೊಡ್ಸಿದ್ರು. ನಂತರ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದ್ವಿ. ಸೊ ನಾನು ಪ್ರತಿ ಸತಿ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗೆಲ್ಲ ಫಸ್ಟ್ ನಾನು ನಿಮಿಷಾಂಬ ದೇವಸ್ಥಾನ ಹತ್ರನೇ ಹೋಗ್ತೀನಿ. ಏನೋ ಒಂದು ಮನ್ಸಿಗೆ ಶಾಂತಿ. ಎವ್ರಿ ಇಯರ್ ಬರ್ಡೇಗೆ ನಾನು ಅಲ್ಲಿ ಹೋಗಿ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಇಬ್ರು ದೇವಸ್ಥಾನ ಮುಗಿಸ್ಕೊಂಡ್ವಿ. ಸೊ ಇವಾಗ ನಮ್ಮ ವೀಣಮ್ಮ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ತುಂಬಾ ಲೇಟ್ ಆಗ್ತಿದೆ. ಸೊ ಅದಕ್ಕೆ ಈಗ ನಮ್ಮ ರೀಲ್ಸ್ ಮಮ್ಮಿ ಬ್ರೇಕ್ಫಾಸ್ಟ್ ಕರೆದ್ರೆ ಹೋಗ್ತಾ ಇದೀವಿ. ಇಬ್ರು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಂತರ ಇನ್ನೊಂದ್ ಜಾಗಕ್ಕೆ ಹೋಗ್ತೀವಿ. ಅದು ಎಲ್ಲಿ ಅಂತ ಹೇಳ್ತೀವಿ ಬ್ಲಾಗ್ ಮೂಲಕ. ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಇವಾಗ ಏನಾದ್ರೆ ಬರ್ಡೇ ಬಾಯ್ ಅಲ್ವಾ, ಅದಕ್ಕೆ ಸ್ಪೆಷಲ್ ಆಗಿ ಎಲ್ಲರ ಮನೇಲೂ ಕರೀತಾ ಇರ್ತಾರೆ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ. 5 ಮೆಂಬರ್ಸ್ ಮನೇಲಿ ಕರೆದಿದ್ದಾರೆ, ಊಟಕ್ಕೆ ಬನ್ನಿ ಅಂತ. ಇಂಟೆನ್ಷನ್ ಏನಿತ್ತು ಅಂದ್ರೆ, ಸೊ ನಾವ್ ಬ್ಲಾಗ್ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜನ ನೋಡ್ದವ್ರು But ಅವ್ರ ಇಲ್ಲ, ಮನ್ಸಲ್ಲೂ ಆತರ ಹೆಲ್ಪ್ ಇಲ್ಲ ಮಾಡ್ಬೇಕು ಅದಿಲ್ಲ. ಅಂತ ಇವಾಗ ಮನ್ಸ್ ಅದೇನಾಗುತ್ತೆ ಅಂದ್ರೆ ಬರ್ಲಿ. ಈಗಿನ ಜನರೇಷನ್ ತಗೊಳಲ್ಲ. ಈ ಜನರೇಷನ್ ಏನಂತಾರೆ ಅದು ಶೋಕಿ ಅನ್ಕೊಂತಾರೆ. ಹೌದು. ಸೊ ಅದನ್ನ ತೋರ್ಸೋದೇನ್ ಬೇಡ. ಸೊ ಈಗಿನ ಜನರೇಷನ್ ತಗೊಳಲ್ಲ ಅಂತಾರೆ, ನಾವು ಅದನ್ನ ಯಾವ್ದು ತೋರಿಸ್ತಿಲ್ಲ. ಸೊ ನಮಗೆ ಇಷ್ಟವಾಗೋ ಕೆಲಸನ ನಾವು ಇಷ್ಟಪಟ್ಟು ಮಾಡ್ತೀವಿ, ವಿಡಿಯೋದಕ್ಕೋಸ್ಕರ ಮಾಡಲ್ಲ. ಬೇಡ ಅದನ್ನ ಹೇಳೋದು ಬೇಡ, ಅವಶ್ಯಕತೆ ಇಲ್ಲ, ಬೇಡ. ಎಕ್ಸ್ಪೆಷಲಿ ನನಗ್ ತುಂಬಾ ಇಷ್ಟ ಹೊಟ್ಟೆ ತುಂಬಿರೋರ್ಗೆ ಊಟ ಕೊಡ್ಸೋದ್ಕಿಂತ ಈ ತರ ಪೀಪಲ್ಸ್, ಅಂದ್ರೆ ಯಾರು ನಿಮ್ಗೆ ಅಂದ್ರೆ ರೋಡ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ ಅಂತವ್ರಿಗೆ ಈ ತರ ಎಲ್ಲ ಹೆಲ್ಪ್ ಮಾಡೋದು, ಅಂದ್ರೆ ಏಜ್ ಆಗಿರೋರ್ಗೆ ಎಕ್ಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆತರ ಎಲ್ಲ ಮಾಡೋದಕ್ಕೆ. ಸೊ ಪ್ರಶಾಂತ್ ಅವರು ಅದ್ರಲ್ಲಿ ತುಂಬಾ ಅಂದ್ರೆ ಲೈಕ್ ಅವರು ಇನ್ಕ್ಲೂಡ್ ಏನ್ ಆಗಿದ್ದಾರೆ, ಮಾತಾಡ್ತೀವಿ ಕನ್ನಡ, ಅವರು ಜಾಯ್ನ್ ಅದ್ರಲ್ಲಿ ಆಗಿದ್ದಾರೆ, ಭಾಗಿಯಾಗಿದ್ದಾರೆ ಅಂತ ಹೇಳ್ಬೇಕು, ಬಗ್ಗಿದ್ದಾರೆ ಅಂತ ನಾನು ಹೇಳಕ್ ಹೊಟ್ಟೆ ಹಸ್ದಿದೆ ಬಾಬಾ, ಆಗ್ತಾ ಇಲ್ಲ, ನನ್ನ ಕೈಲಿ ಆಗಲ್ಲ.
ಪ್ರಶಾಂತ್ ಅವ್ರ ಬರ್ಡೇ ಅಂತ ವೀಣಮ್ ಅವ್ರು ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ದಾರೆ. ಏನೇನು ಹೇಳಿ ಪ್ರಶಾಂತ್, ಎಕ್ಸ್ಪ್ಲೈನ್ ಮಾಡಿ. ಸ್ವಲ್ಪ ಬಾಟಲ್ ಈ ಕಡೆ ಇಡಿ. ಚಿಕನ್ನು, ಮಟನ್ನು, ಹಾಂ, ಆಮೇಲೆ ಎಗ್ ಬುರ್ಜಿ, ಎಗ್ ಚಾಪ್ಸ್. ಬಟ್ ಅಡುಗೆ ಎಲ್ಲ ಸಕ್ಕದಾಗಿ ಮಾಡ್ತಾರೆ. ಅವ್ರು ಸಕದ ಮಾಡ್ತಾರೆ, ಅದಕ್ಕೆ ನಂಗೆ ಹೊಟ್ಟೆ ಹಸಿದೈತೆ, ಅದಕ್ಕೆ ಚೆನ್ನಾಗಿ ತಿಂತೀನಿ. ಸೊ ನೋಡಿ, ನಿಮ್ಮ ಬರ್ಡೇಗೆ ಇಷ್ಟೆಲ್ಲ ವೆರೈಟಿ ಮಾಡಿದ್ದಾರೆ, ನಿಮ್ಗೆ ಏನು ಅನಿಸ್ತಾ ಇದೆ? ನನ್ನ ಬರ್ಡೇ ಇಷ್ಟೆಲ್ಲ ಅವ್ರು ವೆರೈಟಿ ಮಾಡಲೇಬೇಕು, ಯಾಕಂದರೆ ಅವನಿಗಿಂತ ಜಾಸ್ತಿ ನನ್ನನ್ನೇ ಇಷ್ಟಪಡ್ತಾರೆ. ವೆರೈಟಿ ನಾನು ಎಕ್ಸ್ಪೆಕ್ಟ್ ಮಾಡಿ ನಾರ್ಮಲ್ ಟೀ. ನೀವು ಯಾವ ಬಾಯಲ್ಲಿ ಹೇಳಿದ್ರು ಈಗ ಹತ್ತೀನಿ ಅಂತ ಅಗ್ಗೆ ಮಾಡ್ಸ್ಕೊಂಡು. ನನಗೂ ಟೀ ವೀಣಮ್ಮ. ಹೌದಾ, ಸೋ ಸ್ವೀಟ್. ಸೊ ಈ ದೀಪ ಕಾನ್ಸೆಪ್ಟ್ ನಮಗೆ ನಾನು ದೀಪ ಆರ್ಸಕ್ಕೆ ಯಾವತ್ತೂ ಇಷ್ಟಪಡಲ್ಲ. ನನ್ನ ಮಕ್ಕಳು ಮಾಡುವ ಬರ್ಡೇನು ಅಂದರೆ ಹುಟ್ಟುಹಬ್ಬನ ಈ ಥರನೇ ದೀಪ ಹಚ್ಚಿಸ್ತಾ ಇದ್ದೆ. ದೀಪ ಬೆಳಗ್ಲಿ, ಓಕೆನಾ? ತೋಕಂದ ಅಳು ಏನು ಬರ್ತಲ್ಲ. ಇಂಟ್ರಿಗೆ ಹಾಕ್ಬೇಕಾಯ್ತು, ಅದಕ್ಕೆ ಈಗ ಮಾಡಿದೆ. ವರುಷ ಬಾರೋ ನೀನು ಬಾರೋ. ನಾನು ಕನ್ನಡ ಹಾಡು ಆಡ್ಬೇಕು ಫಸ್ಟ್ ಪ್ಲೀಸ್. ಕೆಲವೊಮ್ಮೆ ಸರ್ಟನ್ ಏಜ್ ಆದಮೇಲೆ ನಿಮಗೆ ಕೇಕ್ ಕಟ್ ಮಾಡೋಕ್ಕಿಂತ ಜಾಸ್ತಿ ನಿಮ್ಮ ಹತ್ರದವರು, ನಿಮ್ಗೆ ಇಷ್ಟ ಆದವರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಆಗೋ ಖುಷಿ. ನನಗೆ ರೆಗ್ಯುಲರಾಗಿ ಮೀಟ್ ಆಗಬೇಕು ಅಂತ ಅಂದಾಗೆಲ್ಲ ನಾನು ಫಸ್ಟು ವೀಣಮ್ಮನ್ನ, ನಮ್ಮ ಅನೂಪ, ವಿವೇಕನ್ನ ಮೀಟ್ ಆಗ್ತಾ ಇರ್ತೀನಿ. ಈ ತರ ಕಪಲ್ಸ್ ಮತ್ತೆ ನಮ್ಮ ಸಿಂಗಲ್ಸ್ ಹಾಕೊಂಡು ರುಬ್ಬೇಡ್ರಿ. ಆಮೇಲೆ ಇಲ್ಲ ಅಂದರೆ ಈ ವ್ಲಾಗ್ ಎಂಡು ಆಗಲ್ಲ, ಸ್ಟಾರ್ಟು ಆಗಲ್ಲ. ಸೊ ಎಸ್, ಈಗ ಫ್ಯಾಮಿಲಿ ಟೈಮ್. ಈಗ ನಾನು ನಮ್ಮ ಎಲ್ಲ ಫ್ಯಾಮಿಲಿಯವ್ರನ್ನ ಲೆಗಸಿ ಬ್ರೂವರಿಗೆ ಕರೆದು ಮಾತಾಡಿಸಿ ಪಾರ್ಟಿ ಮಾಡೋ ಟೈಮ್. ಹಾಯ್ ಯರ್ಷು. ಸೊ ಇವಾಗ ತಂಗಿ ಬಂದಿದ್ದಾಳೆ. ಆ್ಯಕ್ಚುಲಿ ಕೇಕ್ ತಂದಿದ್ದು ಅತೀಶ್, ನನ್ನ ತಂಗಿ ಏನೂ ತಂದಿಲ್ಲ, ಏನು ಮಾಡೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾಪ ಅತೀಶ್ ಇವಳು ಅದಕ್ಕೆ ಏನು ಗಿಫ್ಟ್ ಕೊಡ್ತಿದ್ದಾಳೆ ಅಂದರೆ ನನಗೆ ಕಾರ್ ಕೊಡ್ತಿದ್ದಾಳೆ. ಯಾವ್ದು ಅಪ್ಪದ ಪಂಚ ಫ್ರೀಯಾಗಿ ಕೊಟ್ಟರು ಬೇಡ ಕಡೆ. ಸೊ ಕೇಕ್ ರಿವೀಲ್ ಮಾಡ್ತಾರೆ. ಇವ್ರು ಯಾರು ಅಂತ ಗೊತ್ತಿಲ್ವಾ? ನೋಡಿ ನೋಡಿ, ಒಂದು ನಿಮಿಷ, ಇವನು ತೋರಿಸು. ಇವನು ಶ್ವಿಕ್ ಅಂತ, ದಪ್ಪ ಆಗಿದ್ದಾನೆ, ಗೊತ್ತಾಗಿಲ್ಲ. ಅವನ ತಮ್ಮ ಮಶ್ವಿಕ್. ತೆಗೀರಿ. ಇದು ಇವಾಗ ಟ್ರೆಂಡ್ ಇದೆ. ಯಾವುದು? ಸೊ ಇನ್ಸ್ಟಾದಲ್ಲಿ ಮಾಡ್ತಿದಾರಲ್ಲ, ಸೊ ಅದನ್ನ ಕಾನ್ಸೆಪ್ಟ್ ಇದೆಯಾ? ವಾವ್, ಫ್ರಮ್ ದಿಸ್ ಟು ಏನ್ ಟ್ರೆಂಡ್. ಅವ್ನು ಬೇಜಾರಿದ್ರೆ ಟ್ರೆಂಡ್ ಅಲ್ಲಿ ಆ ಕೂದಲು ಮಾತ್ರ ಹಾಕ್ಸಿದ್ರ ನೋಡಿ. ಥ್ಯಾಂಕ್ ಯು ಸೋ ಮಚ್. ಕೂದಲಲ್ಲಿ ಗುಡ್ ಕೇಕ್. ಗುಡ್ ಮಾರ್ಕ್ ಕಡ. ಗುಡ್ 30 years of your ಬ್ಯಾಚುಲರ್ ಜರ್ನಿ. ಅಯ್ಯೋ 30 ವರ್ಷ ಬ್ಯಾಚುಲರ್ ಆಗಿ ಮುಗಿಸಿದೆ. ಏನು ಕೋಇನ್ಸಿಡೆನ್ಸು, 30 ವರ್ಷಕ್ಕೆ ನನ್ನ ಬ್ಯಾಚುಲರ್ ಎಂಡ್ ಆಯಿತು. 31 ವರ್ಷ ಸಂಸಾರಿ ಕಣಪ್ಪ, ಸಂಸಾರಿ. ಇನ್ನ ಮೇ 9th. ಇವಾಗ ಈ ಕೇಕ್ ನ ಕಟ್ ಮಾಡಕ್ಕೆ ಬರ್ಬೇಕಾದ್ರೆ ಮುಖ್ಯವಾದ ವ್ಯಕ್ತಿನೇ ಬರ್ಲಿಲ್ಲ, ಮೇನ್ ಪಿಲ್ಲರ್ಗಳು ಬಂದಿಲ್ಲ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಬಿಲ್ ಕೊಡದೆ ಅವರು. ಮೇನ್ ಬಿಲ್ ಪೇ ಮಾಡೋರೇ ಬಂದಿಲ್ಲ, ನಮ್ಮ ಗೀತಾ ಶಂಕರ್. ಓಕೆ, ಇವತ್ತು ನನ್ನ ಬರ್ಡೇ ದಿವಸ ನಾನು ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ರೆ ಹೆಂಗೆ ಕಂಪ್ಲೀಟ್ ಆಯ್ತು ಆ ಬರ್ಡೇ. ಸೊ ನನ್ನ ತಂಗಿ, ನಮ್ಮಮ್ಮ, ನಮ್ಮಪ್ಪ ಎಲ್ಲ ರೆಡಿ ಇದ್ದಾರೆ. ಸೊ ಈಗ ಕೇಕ್ ಕಟ್ ಮಾಡೋವಂಥ ಸಮಯ. ಎಲ್ಲ ಕೇಕು ರೆಡಿ ಇದೆ ಆಲ್ರೆಡಿ. ಸೊ ಫ್ರಮ್ ದಿಸ್ ಟು ದಿಸ್ ಅಂತ ಒಂದು ಟ್ರೆಂಡಿಂಗ್ ಇತ್ತಲ್ಲ, ಆ ಟ್ರೆಂಡಿಂಗ್ ಮೇಲೆ ಕೇಕ್ ರೆಡಿ ಮಾಡಿದ್ದೀವಿ. ಅಪ್ಪ ನೀನೇನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ? ಕರೆಕ್ಟಾಗಿ ಮೈಕ್ ಹಾಕೊಳ್ಳಪ್ಪ ಪ್ಲೀಸ್. ಹಾಂ, ಎಲ್ಲ ನನ್ನ ಫ್ಯಾಮಿಲಿ, ನನಗೆ ಬೇಕಾಗಿರೋ ಎಲ್ಲ ಪ್ರೀತಿಯ ಜನಗಳಿದ್ದಾರೆ. ಯಾರ್ಯಾರು ಅಂತ ಹೇಳೋದಾದ್ರೆ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ, ನನ್ನ ರಿತು, ಆಮೇಲೆ ನಮ್ಮ ಆಂಟಿ, ಅದೇ ಭಾವ ನಾನು ಹೇಳ್ತೀನಿ, ನಮ್ಮ ಪುಷ್ಪ ಆಂಟಿ ಆ್ಯಂಡ್ ಅತೀಶ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ ಜಶ್ವಿಕ್. ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಆಗೋದೇನೆಂದರೆ ನಮ್ಮ ಹುಡುಗಿ ಜಾಯ್ನ್ ಆಗಿದ್ದಾಳೆ. ಏನೋ ಇದು ಹಿಂಗೆ ಯಾವಾಗಲೂ ಖುಷಿಯಾಗಿಲ್ಲ ಇರೋಣ. ವ್ಲಾಗ್ ಹೇಳ್ತಾ ಇದೀನಿ ಅಂತಲ್ಲ, ನಿಜವಾಗ್ಲೂ ಹೇಳ್ತೀನಿ, ಹಿಂಗೆ ಖುಷಿಯಾಗಿ ನಾವು ಆರಾಮಾಗಿ ಹ್ಯಾಪಿಯಾಗಿರೋಣ. ಹೌದು, ಹೇಳ್ಬಿಡ್ತಾರೆ, ಅಮ್ಮ ಹೇಳ್ಬಿಡ್ತಾರೆ. ಬೇಕಾದ್ರೆ ಹೇಳೇಬಿಟ್ಟು ಮಾಡ ಬರೀ ತೆಗಿಬಿಟ್ಟಿಯಲ್ಲ ಅಲ್ವಾ?
ಅವಾಗೆಲ್ಲ ಕರಿತಾ ಇದ್ದ ನಮ್ನ ಪುಷ್ಪ ಅವ್ರನ್ನೆಲ್ಲ ಬೀಗ್ರನ್ನ ಅಧ್ಯಕ್ಷರೆಲ್ಲ ಕರಿತಾ ಇದ್ದ ಏನೇ ಕರಿತಾ ಇಲ್ಲ ಅಂತ ಹೇಳ್ಬಿಡ್ತೀನಿ ಏನೇ ಇದ್ರು ನಾನಂತೂ ಕರ್ದೇ ಕರಿತೀನಿ, ಯಾಕಂದ್ರೆ ನೀನ್ ನೆನ್ಸ್ಕೊಳ್ತೀರ ನಾನು ಮಾಡಲ್ಲ. ಆಮೇಲೆ ಹೇಳ್ಬಿಡಲ್ಲ ಓಕೆನಾ? ಸೊ ಈಗ ಈ ಬರ್ಡೇ ಸೆಲೆಬ್ರೇಟ್ ಮಾಡೋಣ, ನಾನು ಒಬ್ಬನೇ ನಿಂತ್ಕೊಳ್ಳಲ್ಲ. ಪ್ಲೀಸ್ ಎಲ್ಲ ಒಂದ್ 2 ನಿಮಿಷ ನಿಂತ್ಕೊತೀರಾ? ಹಿಂಗ್ ಇಡೋಣ, ಈಗ ಮಜಾ ಇರುತ್ತೆ. ರೆಡಿ? 3, 2, 1 ಗೋ. ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಅಮ್ಮ ಥ್ಯಾಂಕ್ ಯು. ಹಾ ಕೊಡು ನೀನು ಕೊಟ್ಬಿಟ್ಟು. ನಾನು ತಿನ್ಸ್ತಿರು. ತೊಗೊಳ ಸ್ಪೂನ್ ತೊಗೊಳ, ಕೈಯಲ್ಲಿ ತಿನ್ಸ್ಬೇಡ, ಸ್ಪೂನಲ್ಲಿ ತಿನ್ನಿಸ. ಹಾಂ ಏ ಅದ್ಭುತ, ಅತಿ ಅದ್ಭುತ, ಅತಿ ಅದ್ಭುತ. ನಾನು ನಮ್ಮ ಅತಿಶಕ್ ತಿನ್ಸಿಲ್ಲ. ಚೂರು ಹಾಕೊಂಡೆ ಹಂಗೆ ಮಾಡ್ಬಿಟ್ಟು ಹಿಂಗೆ ನನ್ನ ಜೊತೆ ನಂದು ಬೇರೆ. ಓಕೆನಾ? ಫೋಟೋ ಕೊಡ್ತೀನಿ ಎತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಆ ಫೋಟೋನೇ ಕಟ್ ಮಾಡಿದ್ಲು ಸ್ಯಾಡಿಸ್ಟ್ ಕೇಕ್ಗೋಸ್ಕರ. ಬೇಡ ಇಲ್ಲ ನೋಡಿ ನನ್ನ ಚೈಲ್ಡ್ಹುಡ್ ಬ್ರೇಕ್ ಮಾಡ. ಅಯ್ಯೋ ಲೇ ಸ್ಯಾಡಿಸ್ಟ್. ಸೊ ನನ್ನ ಬರ್ಡೇ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನನ್ನ ಫ್ಯಾಮಿಲಿ ಜೊತೆ ನಾನು ಕೇಕ್ ಕಟ್ ಮಾಡಲಿಲ್ಲ ಅಂತಂದರೆ ಅದು ಕಂಪ್ಲೀಟೇ ಆಗಲ್ಲ. ಸೊ ವಿಲ್ ಅಪ್ಡೇಟ್. ಸೊ ಒಬ್ಬೊಬ್ಬರನ್ನೇ ಕೇಳ್ಕೊಂಬಿಡೋಣ, ಈ 30 years ಬರ್ಡೇ ನಂದು ಹೇಗನ್ನಿಸ್ತು ಅಂತ. ನಮ್ಮ ಹುಡುಗಿನ ಫಸ್ಟ್ ಕೇಳ್ತೀನಿ, ಚೆನ್ನಾಗಿ 30 years ಬರ್ಡೇ ಹೇಗನ್ನಿಸ್ತು, ಹೇಗನ್ನಿಸ್ತಿದೆ, ಹೇಗೆ? ಅದು ನೀವೇ ಹೇಳ್ಬೇಕು, ಬಿಕಾಸ್ ನಿಮ್ ಬರ್ಡೇ ಅಲ್ವಾ. ನನಗೆ ಫಸ್ಟ್ ಶುರು ಆಗಿದೆ ನಿನ್ನ ಸರ್ಪ್ರೈಸಿಂದ. ಯಾಕಂದರೆ ನೀನು ಇಲ್ಲ ಅಂತಂದರೆ ಏನೂ ಇಲ್ಲ ಬಂಗಾರು. ಸೊ ನಿನ್ನ ಸರ್ಪ್ರೈಸು, ನೀನು ಚಿಕ್ಕದು ಕೊಡು ದುಡ್ಡು ಕೊಡು, ಯಾವೆಲ್ಲ ಸರ್ಪ್ರೈಸ್ ನನಗೆ ಫಾರ್ ಎವರ್ ಇರುತ್ತೆ. ಸೊ ಆಲ್ವೇಸ್ ಫಸ್ಟ್ ಯು ಆರ್ ಮೈ ಲವ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಸರ್ಪ್ರೈಸ್ ಮಾಡಿ ಎಲ್ಲದಕ್ಕೂ ಖುಷಿ ಪಡಿಸ್ತೀರ ನನ್ನ. ಆ ವಿಚಾರದಲ್ಲಿ ನನ್ನ ಜೊತೆ ಯಾವಾಗಲೂ ಇದೆಯಾ. 5 ವರ್ಷದ ಜರ್ನಿನ ಹೀಗೆ ಮುಂದೆ 50-60 ವರ್ಷ ಜೊತೆಯಾಗಿ ಖುಷಿ. 100 ವರ್ಷ ಆಗಲ್ಲ, ಇಲ್ಲ ಆಲ್ರೆಡಿ 30 ಮುಗಿದಿದೆ. ಇನ್ನು 100 ವರ್ಷ ಬದುಕು ನಾನೇನು ಬಾಕಿ ಎಷ್ಟಲ್ಲ ಲೇ, ಅಷ್ಟು ಹೆಲ್ದಿಯಾಗಿ ಯಾರು ಇರಲ್ವೇ. ಇದು 50 ವರ್ಷ 60 ವರ್ಷ ಖುಷಿಯಾಗಿ ಹಿಂಗೆ ಇರೋಣ. ಓಕೆನಾ? ನಮ್ಮ ತಾಯಿಯವ್ರನ್ನ ಕೇಳೋಣ ಹೇಗನ್ನಿಸ್ತು ಅಂತ. ಓಕೆ, ಫಸ್ಟ್ ನಮ್ಮ ಜಶ್ವಿತ್ನ ಕೇಳೋಣ, ಹೇಗನ್ನಿಸ್ತಾ ನಂದು 30 years ಬರ್ಡೇ? 30 years ಬರ್ಡೇ ಅಂತೂ ಸಖತ್ತಾಗಿದೆ. ಆದ್ರೂ ಫಸ್ಟ್ ಟೈಮ್ ನಾನು ಈ ಹೋಟ್ಲಿಗೆ ಬಂದಿದ್ದು. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗೆಲ್ಲ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಡೆಕೋರೇಷನ್ ಆಗಿಲ್ಲ ಕಡೋ, ಬರೀ ಕೇಕ್ ಕಟ್ಟಿಗೆ ಅಷ್ಟೇ. ಯಾಕೋ ಇಷ್ಟ ಆಡ್ತೀಯಾ? ಕೇಕು ಚೆನ್ನಾಗಿದೆ. ಕೇಕ್ ಮೇಲೆ ಆ ಫೋಟೋ ಅಂತೂ ಡಬ್ಬ ತರ ಇದೆ. ನೀವು ಬದಲಾಗದೇ ಇಲ್ಲ ಅವನು. ಈಗ 30 ವರ್ಷ ಸಾಕಿ ನೀನ್ ಸಲಿಗೆ. ಈಗ ಒಂದು ಇವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಯಾರಿಗೆ? ಆ ಹುಡುಗಿ ನಮ್ಮ ಕೃತಿಕರಿಗೆ ಒಪ್ಪಿಸ್ತಾ ಇದ್ದೀನಿ. ಇನ್ಮೇಲೆ ನಮ್ಮ ಜವಾಬ್ದಾರಿ ಕಳೀತು, ನನ್ನ ಜವಾಬ್ದಾರಿ ಮುಗೀತು. ಇನ್ನೇನಿದ್ರು ನಿನ್ನದು ಕೆಟ್ಟದು ಒಳ್ಳೇದೆಲ್ಲ ಅವ್ರು ಸರಿ ಮಾಡ್ಕೋಬೇಕು. ಓಕೆ ನೋಡಮ್ಮ ಕೃತಿಕಾ, ಇವತ್ತು 30 ವರ್ಷ ಆಯ್ತು. ಇಲ್ಲಿವರೆಗೂ ಜವಾಬ್ದಾರವಾಗಿ ಇಟ್ಟಿದ್ದೆ, ಜವಾಬ್ದಾರ ಕಾಪಾಡ್ಕೊಂಡಿದ್ದೆ. ಇನ್ಮೇಲೆ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ಜವಾಬ್ದಾರಿ ನೀನ್ ನೋಡ್ಕೋಬೇಕಿನ. ಇನ್ ಮುಂದೆ ಏನೇ ಆದ್ರೂ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಏನ್ರಿ ಇಲ್ಲೇ ಶಬ್ದ ಆಗೋಯ್ತು, ಸಂಬಂಧ ಇಲ್ಲ ಅದಿಲ್ಲ ಅಂತ. ನನ್ನ ತಂಗಿ ಮತ್ತೆ ನಮ್ಮ ಚಿನ್ನಿಮ್ಮ ರಿಷಾ. ಸೊ ಈಗ ನನ್ನ ತಂಗಿ ಹೇಳ್ತಾಳೆ, ಈ 30 years ನನ್ನ ಜೊತೆ ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಚುಲಿ ಎಂಗೇಜ್ಮೆಂಟ್ ಟೈಮಲ್ಲೇ ಹೇಳ್ತಾ ಇದ್ದೆ, ನಾನು ಒಂದು ಕ್ಲಿಪ್ ಕೊಡಬೇಕು. ಚೇತನ್ ಅವ್ರು ಬಂದೆ ನನ್ನ ಹತ್ರ ಬೈಟ್ ಕೇಳಕ್ಕೆ, ನಿಮ್ಮ ಅಣ್ಣನ ಬಗ್ಗೆ ಹೇಳಿ ಅಂತಲ್ಲ. ಬಟ್ ಅದನ್ನ ರಿಗ್ರೆಟ್ ಮಾಡ್ಕೊಂತ ಇವತ್ತು ಹೆಂಗ ನನ್ನ ಬರ್ಡೇ 30 years ಆಯ್ತು. ಇವಾಗ ಹೇಳು, ಏನು ಹೇಳಿ ಪ್ರಶಿ? ಅದೇ ಯು ಆರ್ ಸಚ್ ವಂಡರ್ಫುಲ್ ಪರ್ಸನ್. ಆ್ಯಕ್ಚುಲಿ ನೀನು ಮದುವೆ ಆಗ್ತಿದ್ದಿದ್ರೆ ಲೈಫ್ ಲಾಂಗ್ ನನ್ನನ್ನು ಅಷ್ಟೊಂದು ಚೆನ್ನಾಗಿ ಕೇರ್ ಮಾಡ್ತಿದ್ದೆ. ಆಮೇಲೆ ಅಷ್ಟೊಂದು ಲವ್ ಮಾಡ್ತಿದ್ದೆ. ಸೊ ಇವಾಗ ಮದುವೆ ಆಗ್ತಿದ್ಯಾ? ಈಗಲೂ ಲವ್ ಮಾಡ್ತೀನಿ. ಮತ್ತೆ ಇವಾಗ ಅಂದರೆ ಲೈಕ್ ಕ್ರೂಗೆ ಚೆನ್ನಾಗಿ ನೋಡ್ಕೊ. ನನ್ನ ಅಂದರೆ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹಂಗೆ ಕ್ರೂನು ಚೆನ್ನಾಗಿ ನೋಡ್ಕೊ. ಅವಳು ಬೇರೆ ಮನೆಯಿಂದ ಬಂದಿರೋಳು.
ನಾನು ಬೇರೆ ಮನೆ, ನಮ್ಮ ಮನೆಯಿಂದ ಬೇರೆ ಮನೆಗೆ ಹೋಗಿರೋದು. ಸೊ ರಿತು ನನ್ನನ್ನು ಹೆಂಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೀನು ಹಂಗೆ ಕ್ರೂನ ನೋಡ್ಕೊ. ಆಮೇಲೆ ಬೇಗ ಈ ಥರ ಒಂದು ಮಗು ಮಾಡಿಕೊಂಡು 30 ವರ್ಷ ಆಯಿತು, ಬೇಗ ಈ ಥರ ಒಂದು ಮಗು ಮಾಡಿಕೊಂಡು ನಾವೆಲ್ಲ ಆಚೆ ಡೇ ಔಟ್ಗೆ ಹೋಗ್ಬೋದು, ಈ ಥರ ಟ್ರಾವೆಲಿಂಗ್ ಮಾಡ್ಬೋದು, ಬೇಬಿ ಸಿಟ್ಟಿಂಗ್ ಮಾಡ್ಬೋದು ನಾವೆಲ್ಲ. ಗೊತ್ತು ನಿನ್ಗೆ ಹೊಟ್ಟೆ ಹಸ್ತಿದೆ ಅಂತ? ಇಲ್ಲ ನನಗೆ ಸುಮ್ಮನೆ ಟೀಯರ್ಸ್ ಬಂದ್ಬಿಡುತ್ತೆ. ಬಿಕಾಸ್ 30 years ಆಫ್ ಬೀಯಿಂಗ್ ವಿತ್ ಯು ವಾಸ್ ವೆರಿ ನೈಸ್. ಗೊತ್ತಾಯ್ತು. ಸೊ ಏನಂದ್ರೂ ನಾನು ಚೇಂಜ್ ಆಗಲ್ಲ. ನಿಂಗೆ ಗೊತ್ತು ನಾನು ಬೇರೆಯವ್ರ ಥರ ಅಲ್ಲ ಅಂತ. ನಾನು ಡೆಫಿನೆಟ್ಲಿ ಚೇಂಜ್ ಆಗಲ್ಲ. ಡೋಂಟ್ ವರಿ, ಐ ಆಮ್ ಆಲ್ವೇಸ್. ನಾವು ಬಂದ್ಮೇಲೆ ಎಷ್ಟು ಜನ ಬಂದ್ಬಿಟ್ರು? ನಾನು ಬಂದ್ಮೇಲೆ ರಶ್ ಆಗುತ್ತೆ. ಎಲ್ಲೇ ಹೋಗು, ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಜನ ಬರ್ತಾರೆ, ಜನ ಸೇರ್ತಾರೆ, ಜನ ತುಂಬ್ತಾರೆ. ನನಗೆ ಏನಾದರೂ ಇವಳು ಥರ ಮಗಳು ಸಿಗುತ್ತೆ ಅಂದರೆ ಬೇಗ ಮಗು ಮಾಡ್ಕೊತೀನಿ. ಯಾಕಂದರೆ ಅಷ್ಟು ಕ್ಯೂಟು, ಅಷ್ಟು ಸ್ವೀಟು, ಒಂದು ಚೂರು ಹಿಂಸೆ ಕೊಡಲಿಲ್ಲ. ಹೇಳ್ತೀನಮ್ಮ, ಮಾಮ ಹೇಳ್ಬಿಡು, ಅದೇ ಖುಷಿ ಆಗುತ್ತೆ. ಮಾಮ ಅಮ್ಮಿಕೊಂಡು ಹೋಗಮ್ಮ, ಸಾಕ ಮಾಮ. ಮೈಕಲಿ ಮಾಮ ಹೇಳು. ಮಾಮ ಒಂದು ಕೆಲಸ ಮಾಡೋ, ನೀನು ಬೋರ್ಡ್ ಹಾಕೊಂಬಿಡೋ, ಮಾಮ ಹೇಳು ಮಾಮ ಅಂತ. ಲೇ ಉಡ್ಸಿದ ಅಪ್ಪ ಅಮ್ಮನ ಹೆಸರು ಹೇಳೋಕೆ 1-2 ವರ್ಷ ತಗೊಂತೀನಿ. ನೀನು ಬಂದ ತಕ್ಷಣ ಮ್ಯಾಮ್ ಹೇಳು ಅಂದರೆ ಹೆಂಗೆ ಹೇಳೋಕ್ಕಾಗುತ್ತೆ? ಸ್ವಲ್ಪ ಟೈಮ್ ತೊಗೊಳ್ತೆ ಕಣೋ ನೀನು ಟ್ರಸ್ಟ್ ಮಾಡೋದಕ್ಕೆ. ನೀನೇನು ಡೈಲಿನ ಸಿಗ್ತೀಯಾ? ಯಾವಾಗಲೋ ವಾರಕ್ಕೆ ಒಂದ್ಸತಿ ಸಿಗ್ತೀಯಾ? ಸಿಗೋದಲ್ಲಿ ಬರ್ತೀಯಾ, ಮ್ಯಾಮೆ ಅಂತ್ಯಾ, ವೀಡಿಯೋ ಮಾಡ್ಕೋತೀಯಾ, ಕಳಿಸ್ಕೋತೀಯಾ. ಇದಕ್ಕೆ ಯಾಕೋ ನಾನು ನಿನ್ನ ಮಾಮ ಅನ್ಬೇಕು? ನಾನು ನಿಮ್ಮನ್ನ ನೋಡಿರೋದೇ 2 ವರ್ಷದಿಂದ. ಅದೇ ಅಲ್ಲ, ನಾನು ಹೇಳಿದ್ದು 30 years ಆಯ್ತು. ನಾನು ಹೇಳಿದ್ರೆ ಬುದ್ಧಿ ಹೋದ 2 ವರ್ಷದಲ್ಲಿ ಚೇಂಜ್ ಆಗ್ತೀರಿ ಅನ್ಸುತ್ತೆ. ಇಲ್ಲ 2 ವರ್ಷದಲ್ಲಿ ಹೆಂಗಿರ್ತೀರೋ ಹಂಗೆ ಇದೆ. ಅದಮ್ಮ ಸೂಪರ್. ಏನಾರು ಹೇಳೋದಿದ್ಯಾ? ಏನು ಹೇಳೋದಿಲ್ಲ, ಹಿಂಗೆ ಖುಷಿಯಾಗಿದೆ. ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಮದುವೆ ಆದ್ಮೇಲೆ ಅಂತ ಆಗಿದ ತಕ್ಷಣ ಮದುವೆ ಆಗಿದ ತಕ್ಷಣ ಚೇಂಜ್ ಆಗ್ತೀರಿ ಅನ್ಕೊಂಡ ಅಪ್ಪ. ಚೇಂಜ್ ಆಗ್ಬೇಡಿ. ಇಲ್ಲ, ಚೇಂಜ್ ಆಗಲ್ಲ, ಸೀರಿಯಸ್ಲಿ. ಆಕ್ಚುಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಫ್ಯಾಮಿಲಿ ಇದ್ರೇನೆ ಮಜಾ. ನಾವೇ ಇದ್ಬಿಟ್ರೆ ಏನು ಮಜಾ ಇಲ್ಲ. ಫ್ಯಾಮಿಲಿ ಜೊತೆ ಟ್ರಿಪ್ ಹೋದ್ರೆ ಹೇಳ್ತಾ ಇರೋದು ಅಷ್ಟೇ. ಇಲ್ಲ ಆಮೇಲೆ ಇನ್ನೇನು ಹೀಗೆ ಖುಷಿಯಾಗಿರ್ಲಿ. ಹಿಂಗೆ ದೊಡ್ಡ ಪ್ರಾಜೆಕ್ಟ್ಗಳು, ಸಿನಿಮಾಸ್ಗಳು ಮಾಡ್ತಾ ಇರಿ. ಎಲ್ಲರಿಗೂ ಖುಷಿ, ಮನೋರಂಜನೆ ಪಡಿಸ್ತಾ ಇರಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಬ್ಯಾಚುಲರ್ ಲೈಫ್ ಇಲ್ಲಿಗೆ ಮುಗಿತಾ ಇದೆ. ನಿಮಗೆ ಹೈಫೈ ಮಾಡ ಎಲ್ರಿಗೂ. ಹೈಫೈ ಹೈ ಏನು ಒಳ್ಳೆ ಚೈಲ್ಡ್ ಥರ ಇರ್ತಿಲ್ಲೋ ಯಪ್ಪ. ಒಂದು ಟೈಮ್ ಅನ್ಸುತ್ತೆ ನಾನು ಚಿಕ್ಕ ಮಗುನ, ನೀನು ಚಿಕ್ಕ ಮಗುನ. ಥೂ ಅಪ್ಪ, ನೀನು ಮುತ್ಕೊಳ್ಬೇಡ ಕಣೋ, ಅಲ್ಲುಜ್ಜಿಲ್ಲ, ಹಿಂಸೆ ಆಗುತ್ತೆ. ಇವಾಗ ನಾವಿದನ್ನ ಗೆದ್ವಿ, ಅಲ್ಲೊಂದು ಆಟ ಆಡಿದ್ವಿ. ಯಾರು ಹಾಕಿದ್ದಿನ? ಹಾಕಿದ್ ನಾನು. ಹೇಳು, ಗೊತ್ತೀನಿ, ನಾನು ಕಷ್ಟಪಟ್ಟು ಹಾಕಿದೆ. ಜೆನ್ಯೂನಾಗಿ ಹೇಳು ಪ್ಲೀಸ್. ನನ್ನ ಬ್ಲಾಗಲ್ಲಿ ಜೆನ್ಯೂನಾಗಿ ಯಾರು? ಒಂದು ರಿಷಾ, ಏನ್ರೋ ಕಿತ್ತಾಡ್ ಸಾಯ್ತಿರೋ ನನ್ನ ಕೈಲಿ ಆಗ್ತಿಲ್ಲ ಕಣ್ರೋ. ಯಾರು ಗೆದ್ರೇನ್ರೋ? ಸಿಗೋದು ನನಗೆ ತಾನೆ, ನನಗೋಸ್ಕರ ತಾನೇ ನೀವೆಲ್ಲ ಇಷ್ಟೆಲ್ಲ ಮಾಡಿರೋದು. ಯಾಕೋ ಇನ್ನೂ ಕಿತ್ತಾಡ್ತಾ ಇದ್ದೀರಾ? ಏನು ನಿಮ್ಗೆ ಅವಾರ್ಡ್ ಕೊಡ್ತಾರೆ ನಮ್ಮಮ್ಮ? ಸುಮ್ಮನಿರ. ಈಗ ಸಕ್ಕದ ಪಾರ್ಟಿ ಮಾಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ, ಸಿಕ್ಕಾಬಟ್ಟೆ ಕ್ರೇಜಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಎಲ್ಲರೂ ಊಟ ಮಾಡಿದ್ದಾರೆ, ಎವ್ರಿಥಿಂಗ್ ಇಸ್ ಡನ್. ಈ ಬರ್ಡೇ ವ್ಲಾಗ್ ಮಾಡೋದೇನು ಗೊತ್ತಾ, ನನ್ನ ಪ್ರತಿ ಬರ್ಡೇಗೆ ನೀವುಗಳೆಲ್ಲ ವಿಶ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಯಾವಾಗಲೂ ನಾನು, ನಮ್ಮಪ್ಪ, ಅಮ್ಮ, ನನ್ನ ತಂಗಿ ಇರ್ತಿದ್ವಿ. ಸೊ ಈ ಸತಿ ಆ್ಯಡ್ ಆನ್ ಅಂತ ನಮ್ಮ ಹುಡುಗಿ ಆಗಿದ್ದಾಳೆ. ಆ್ಯಂಡ್ ಇನ್ನೊಂದು ಫ್ಯಾಮಿಲಿ ಬಿಗರ್ ಆಗಲಿ, ಇವಳು ಯಾವಾಗಲೂ ನನ್ನ ಜೊತೆ ಚೆನ್ನಾಗಿರಲಿ, ನನ್ನ ತಂಗಿ ಆ್ಯಂಡ್ ನಮ್ಮ ಹುಡುಗಿ. ಹಿಂಗೆ ಫ್ಯಾಮಿಲಿ ಪದೇ ಬರ್ತಾ ಇರ್ತೀವಿ. ನಮ್ಮ ಫ್ಯಾಮಿಲಿ ಚೇಂಜ್ ಮಾಡ್ಕೋ ಪ್ಲೀಸ್. ವ್ಲಾಗ್ಸ್ ಇಷ್ಟ ಆದರೆ ನೀವೇನು ಮಾಡ್ಬೇಕಂದ್ರೆ ಜಾಸ್ತಿ ಫ್ಯಾಮಿಲಿ ವಿಡಿಯೋಸ್ ಮಾಡಿ ಅನ್ಬೇಕು. ಇವಳ್ದೇನೋ ರಿಯಾ ವ್ಲಾಗ್ಸ್ ಅಂತ ಮಾಡಲು. ಬಿಕಾಸ್ ನನಗೆ ಕಾಂಪಿಟೇಷನ್ ಆಗಕ್ಕೆ ಇಷ್ಟ ಇಲ್ಲ. ನನಗೆ ನಿನ್ ಸಕ್ಸಸ್ ತುಂಬಾ ಇಷ್ಟ. ಆಕ್ಚುಲಿ ಏನ್ ಗೊತ್ತಾ, ಅಣ್ಣ ತಂಗಿ ಮಧ್ಯ ಕಾಂಪಿಟೇಷನ್ ಇರಬಾರ್ದು ಅಂತ ನಾನು ವ್ಲಾಗ್ ಮಾಡಕ್ ಹೋಗಿಲ್ಲ. ನಂಗೆ ಎಷ್ಟೊತ್ತು ಎಡಿಟರ್ ಒಬ್ಬನ ಹೇರ್ ಮಾಡ್ಕೊಂಡು ಅವನಿಗೆ ಕೊಟ್ಕೊಂಡು ಮಾಡಕ್ಕೆ ಅಲ್ವಾ ಮಾಡಂಗಿದ್ರೆ, ನಿನಗೆ ನಿನ್ನ ಗೋಲ್ ಮಧ್ಯೆ ನಾನು ಅಡೆ ತರ ಆಗಬಾರ್ದು ಅಷ್ಟೇ. ಎಂತ ದೊಡ್ಡ ಮಾತು. ಪ್ಲೀಸ್ ಎಲ್ಲರೂ ನಾವು ಕನ್ನಡ ಟ್ಯಾಲೆಂಟೆಡ್ ಕಲಾವಿದ ಯೂಟ್ಯೂಬ್ ಚಾನಲ್ ಬರ್ತಾ ಇರ್ತೀವಿ. ಇನ್ನು ಮುಂದೆ ಕ್ರೇಜಿ ಏನು ಇರಲ್ಲ. ಸೊ ಅದ್ರ ಸುಮ್ನೆ ತಮಾಷೆಗಾಗಿ ನೀವು ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ಹಿಂಗೆ ನಾವು 3 ಜನ ಫ್ರೇಮ್ಸ್ ಯಾವಾಗ್ಲೂ ಹಿಂಗೆ ಖುಷಿಯಾಗಿರೋಣ. ಹೆಂಗೆ? ಸೊ ಈ ಕಡೆಯಿಂದ ನನ್ನ ತಂಗಿ ಒಂದು ಜೀವ, ಈ ಕಡೆಯಿಂದ ನಮ್ಮಮ್ಮ ಒಂದು ಜೀವ.
ಅಂತೂ ಇವತ್ತು ಪಕ್ಕ ಹೇಳ್ತೀನಿ ನೆಕ್ಸ್ಟ್ ಅಂತೂ ಗೈಸ್ ಪ್ಲೀಸ್ ಗೈಸ್ ಕಮೆಂಟ್ ಮಾಡೋದು ಆಕ್ಚುಲಿ ಏನ್ ಕಮೆಂಟ್ ನೋಡ್ದ ಕಮೆಂಟ್ ತುಂಬಾ ನೋವಾಗುತ್ತೆ. ನಾವು ಯೋಚನೆ ಮಾಡಿರಲ್ಲ ಆ ಥರ. ನೀವಾಗೆ ನೀವೇನೇನೋ ಕಮೆಂಟ್ ಹಾಕಿ ಒಂಥರ ಅದು ತೀರಮಾನ ಹರ್ಟ್ ಆಗುತ್ತೆ. ಆ್ಯಂಡ್ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆಗು ಆ ಥರ ಹೇಳದಷ್ಟು ಇವನ್ ಥಿಂಕ್ ಅಬೌಟ್ ಇಟ್. ನಮ್ಗದು ಇಂಪ್ಯಾಕ್ಟ್ ಆಗಲ್ಲ, ಬಟ್ ಫ್ಯಾಮಿಲಿಗೆ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ. ಯೂಶಲಿ ಹೆಂಗೆ ಅಂತಂದ್ರೆ ಇವಾಗ ನಮ್ಮ ಫ್ಯಾಮಿಲಿ ಗೊತ್ತು ಹೂ ಇಸ್ ಶಿ, ಐ ಮೀನ್ ವಾಟ್ ಇಸ್ ಶಿ ಅಂತ. ನೀವು ಅದನ್ನೇ ಇವಾಗ ಯಾರೋ ಇನ್ನೊಬ್ರು ಫ್ಯಾಮಿಲಿನೋ ಇವಾಗ ನನ್ನ ಸೈಡ್ ಫ್ಯಾಮಿಲಿನೋ ಯಾರಾದ್ರು ಆ ಕಮೆಂಟ್ ಓದ್ತಾರೆ, ಅದು ಓದ್ಬಿಟ್ಟು ಅವ್ರಿಗೆ ಶೀ ಲೈಕ್ ದಟ್ ಓನ್ಲಿ ಅಂತಾನೆ ಅನ್ಕೊಂತಾರೆ. ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ ಇನ್ನೊಬ್ರನ್ನ ಮ್ಯಾನಿಪ್ಯುಲೇಟ್ ಮಾಡಬೇಡಿ. ಪಾಸಿಟಿವ್ ಕಮೆಂಟ್ ಮಾಡಿ, ನೆಗೆಟಿವ್ ಕಮೆಂಟ್ ಮಾಡಿ ಪರವಾಗಿಲ್ಲ, ಬಟ್ ಆ ವರ್ಡ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯೋಚನೆ ಮಾಡಿ. ಇವಾಗ ನಾನು ಮಾತಾಡೋ ಮುಂಚೆ ನಾನು ಹೆಂಗೆ ಯೋಚನೆ ಮಾಡಿ ಮಾತಾಡ್ತೇನೆ, ನೀವು ಹಂಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಟ್ರಾಲ್ಸ್ ಅಂತೂ ತೀರಮಾನ ಹೋಗ್ತಿದೆ. ಮದುವೆಗೆ ನನಗಿನ್ನ ಭಯ ಆಗ್ತಿದೆ, ಮದುವೆಗೆ ಯಾವ ಥರ ಎಲ್ಲ ನೀವು ಮಾಡ್ತೀರಾ ಅಂತ. ಸೊ ಎಲ್ಲರೂ ಇವಾಗ ಇನ್ಫ್ಲುಯೆನ್ಸರೆಲ್ಲ ಕನ್ನಡ ಇನ್ಫ್ಲುಯೆನ್ಸರೆಲ್ಲ ಸ್ವಲ್ಪ ಮದುವೆ ಆಗಿ ಅವರು ಒಂದು ಲೈಫ್ ಅಂತ ಇದೆ, ಅವರು ಒಂದು ಲೈಫ್ ಕ್ರಿಯೇಟ್ ಮಾಡ್ಕೊತಿದ್ದಾರೆ. ಸೊ ಆ್ಯಂಡ್ ಅದರಲ್ಲಿ ನಮ್ಮ ಅಣ್ಣ ಒಬ್ಬ ಒಂದು ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್, ಆರ್ಟಿಸ್ಟು. ಸೊ ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾನೆ. ಫ್ಯಾಮಿಲಿ, ಫ್ಯೂಚರ್ ಫ್ಯಾಮಿಲಿ. ನಾನು ತುಂಬ ಜನ ಪಾಸಿಟಿವ್ ಕಮೆಂಟ್ನ ಮಾಡಿದ್ದೀರಾ, ಅದು ನಾನು ನೋಡಿದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಪೇಜಲ್ಲಿ ಅಂದರೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ವೀಡಿಯೋಸ್ ಅಲ್ದಲೆ, ನಮ್ಮ ಪೇಜಲ್ಲಿರೋ ವೀಡಿಯೋಸ್ ಅಲ್ದಲೆ ಬೇರೆ ಪೇಜಲ್ಲೂ ಪಾಸಿಟಿವ್ ಕಮೆಂಟ್ ಅಂದರೆ ಯಾರು ಏನಾದ್ರು ಹೇಳಿದರೆ, ಎಕ್ಸ್ಪೆಷಲಿ ಹುಡುಗಿರೇ ಅಂದರೆ ರಿಪ್ಲೈ ಮಾಡಿ ಬೇರೆ ಹುಡುಗಿರೇನೆ ನನಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ಸೊ ನಾವೀಗ 100ಅಲ್ಲಿ 1-2 ಈ ಥರ ನೆಗೆಟಿವ್ ಬರೋದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ಇದನ್ನು ಇವ್ರು ಹೇಳಿದ್ದಾರೆ. ಸೊ ಸ್ಟಾರ್ಟಿಂಗೆಲ್ಲ ನನಗೂ ಟೆನ್ಷನ್ ಆಗ್ತಿತ್ತು, ಬೇಜಾರಾಗ್ತಾ ಇತ್ತು, ಹಿಂಗೆಲ್ಲ ಏನಪ್ಪ ಕಮೆಂಟ್ ಮಾಡ್ತಾರೆ ಅಂತ. ಸೊ ಆಮೇಲೆ ಇವ್ರು ಹೇಳಿದ್ರು, ನಾವು ಪಾಸಿಟಿವ್ ತಗೊಳಕ್ಕೆ ರೆಡಿ ಇರ್ತೀವಿ ಅಂದರೆ ನೆಗೆಟಿವ್ ಕೂಡ ತಗೊಳಕ್ಕೆ ರೆಡಿ ಇರಬೇಕು ಅಂತ. ಸೊ 1-2ಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಎಲ್ಲ ಕಮೆಂಟ್ಗಳನ್ನ ನಾನು ನೋಡ್ತೀನಿ. ಸಮ್ಟೈಮ್ಸ್ ತುಂಬ ಹರ್ಟ್ ಆಗುತ್ತೆ. ಸೊ ಕಮೆಂಟ್ ಮಾಡಬೇಕು, ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅಕ್ಕ ತಂಗಿ ಎಲ್ಲರ ಜೊತೆನೂ ಬೆಳೆದಿರ್ತೀರ. ಸೊ ಎಲ್ಲರನ್ನೂ ಒಂದೇ ಥರ ತೂಕ ಮಾಡಬೇಡಿ. ಅಂಥದ್ರಲ್ಲಿ ಒಬ್ರು ನೋಡಿದ ತಕ್ಷಣ ಜಡ್ಜ್ ಮಾಡಬೇಡಿ ಪ್ಲೀಸ್, ಇಷ್ಟೇ ರಿಕ್ವೆಸ್ಟ್. ಸೊ ಎನಿವೇ ಎಲ್ಲರಿಗೂ ಯಾರೇ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಮ್ಮಪ್ಪ ದ ರಾಕ್ ಸ್ಟಾರ್ ನಮ್ಮಪ್ಪ ಮಾತಾಡ್ತಾರೆ. ಅಪ್ಪ ನೀನು ಏನು ಮಾತಾಡ್ತೀಯಾ ಮಾತಾಡಪ್ಪ ನನ್ನ ಬಗ್ಗೆ. ಈಗ ಈ ಬರ್ಡೇ ಹೆಂಗೋ ನನ್ನ ವಯಸ್ಸು ಹೇಳೋದು ಬೇಡ ಅಂದ್ಕೊಂಡೆ, ಎಲ್ಲ ಕೇಳಿಬಿಟ್ರು. ಸೊ ಏಜ್ ಇಸ್ 30, ಹೇಳು. ಇನ್ನೂ ನಾನು 20 ಇದ್ದಂಗೆ ಇದ್ದೀನಿ, ಹೇಳು ಹೆಂಗನ್ಸುತ್ತೆ? ತುಂಬ ಚೆನ್ನಾಗಿದೆ. ನಿನಗೆ ಆಯುಸ್ಸು, ಆರೋಗ್ಯ, ಭಾಗ್ಯ ಎಲ್ಲ ಕೊಡಲಿ ಭಗವಂತ. ನಿನಗೆ ಒಳ್ಳೆಯದಾಗಲಿ ಅನ್ನೋದೇ ನಾವು ಬಯಸೋದು. ಆಮೇಲೆ ಜನ ನಿನ್ನನ್ನು ಪ್ರೀತಿಸ್ತಾರೆ, ನೀನು ಅವ್ರನ್ನ ಪ್ರೀತಿಸು. ಒಳ್ಳೆತನದಲ್ಲಿ ಹೋಗು, ಯಾರು ಸಿಕ್ಕಿದ್ರು ಏನೇ ಒಂದು ಒಳ್ಳೆತನದಲ್ಲಿ ಮಾತಾಡು, ಅವ್ರಿಗೆ ಒಳ್ಳೇದನ್ನೇ ಬಯಸು, ಒಂದು ಎತ್ತರವಾಗಿ ಬೆಳಿ. ಇವಾಗ ನೀನು ಇನ್ನೊಂದು ಹೇಳಬೇಕು, ನನ್ನ ಬರ್ತಡೇ ನಿನಗೆ ಗೊತ್ತಲ್ವಾ? ಸೊ ನನ್ನ ರಾಶಿ ಯಾವುದು? ಪ್ರತಿ ವರ್ಷನೂ ಮಾಡ್ತೀನಿ. ನನ್ನ ರಾಶಿ ಯಾವುದು? ನಿನ್ನ ರಾಶಿ ಅದು ನಿನಗೆ ಗೊತ್ತು, ನನಗೆ ಗೊತ್ತು. ಬರ್ತಡೇನೂ ಗೊತ್ತಿಲ್ಲ ನಮ್ಮ ಅಪ್ಪನಿಗೆ. ಆಯ್ತು, ಬರ್ತಡೇ ಯಾವಾಗ? 2ನೇ ತಾರೀಕು. ನನ್ನ ಬರ್ತಡೇ 2ನೇ ತಾರೀಕಂತೆ. ಏನ್ ಪಾಪ ಈ ನನ್ನ ಬರ್ತಡೇ 2ನೇ ತಾರೀಕಂತೆ, 2ನೇ ತಾರೀಕಂತೆ ಕಣೆ. ಯಾಕೆ ಸಾರಿ, ಈಗ ತಾನೆ ಮೊಬೈಲ್ ನೋಡ್ಬಿಟ್ಟು ಸಾರಿ ಬರ್ತಡೇ ನನ್ನ ಬರ್ತಡೇ ನೆನಪಿಲ್ಲ. ಯಾಕಪ್ಪ ನನ್ ನೆನಪಂತಂದ್ರೆ ನಿನ್ನೆ ನನ್ನ ಜೊತೆಲೇ ಇಚ್ಚಲ್ಲ ನೆನಪಲ್ಲಿ ಬರ್ತೀವಿ. ಏನೋ ಬರ್ತಡೇ ನೆನ್ಪಿಟ್ಕೋಬೇಕು ತಾನೆ ನೀನು? ನೆನ್ಪಿಟ್ಕೊಳ್ಳಲ್ಲ ನಾನು ಯಾವಲ್ಲೂ ಅಷ್ಟೇ. ನಿನ್ನ ಯಾವಲ್ಲೂ ಜೊತೆಲೇ ಇಚ್ಚಲ್ಲ, ನಾನು ಯಾವುದೇ ಥರದಲ್ಲಿ ನೆನ್ಪಿಟ್ಕೊಳ್ಳಲ್ಲ. ನೀನ್ ಮನೆಗೆ ಬಂದು ನನ್ನ ಜೊತೆಲಿ ಇಚ್ಚಲ್ಲ, ಅಷ್ಟೇ ಖುಷಿ ನನಗೆ. ಸೊ ಒಟ್ಟಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪಾಪ ನೀನ್ ಏನ್ ಹೇಳ್ಬೇಕು ಹೇಳು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಬಟನ್ ಒತ್ತಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನೇನ? ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆದ್ರೂ ಸಬ್ಸ್ಕ್ರೈಬ್ ಏನೇನು ಹೇಳ್ಕೊಡ್ತಾನೆ ಅಭಿಮಾನಿ ದೇವ್ರುಗಳೇ. ಇವನ್ ಮಾತು ನಂಬೇಡಿ, ನಾನು ಇವನ್ ಮೇಲೆ ಈಗ ಮಾತಾಡೋದಿಲ್ಲ. ಈಗಾಗಲೇ ಇವನ್ನ ಬಿಟ್ಟಿದ್ದೀನಿ. ನಾನು ಅವ್ರು ಬೈತಾ ಇರ್ತಾರೆ, ಬೆಳಿಗ್ಗೆ ಮಾತಾಡ್ತೀನಿ. ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡಬೇಕಾದ್ರೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಫ್ಯಾಮಿಲಿ ವ್ಲಾಗ್ಸ್ಗೆ ಟ್ಯಾಲೆಂಟೆಡ್ ಕಲಾವಿದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ವಿಶ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.
ಹೃದಯಪೂರ್ವಕವಾದ ಧನ್ಯವಾದಗಳು.